ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಫ್ರೆಂಡ್ಸ್, ನೀವು ನೋಡ್ತಾ ಇದ್ರ ಆಲ್ ಇನ್ ಒನ್ ಟಿಪ್ಸ್ ಚಾನಲ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಯೂಸ್ಫುಲ್ ಟಿಪ್ಸ್ಗಳನ್ನು ತಿಳಿಸ್ತಾ ಇದ್ದೀನಿ. ಈ ಎಲ್ಲ ಟಿಪ್ಸ್ಗಳು ಗೊತ್ತಿಲ್ಲದೆ ನೀವು ತುಂಬ ಟೈಮ್ ಹಾಗೂ ಹಣನ ವೇಸ್ಟ್ ಮಾಡಿರ್ತೀರಾ. ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಈ ವಿಂಟರ್ ಸೀಸನ್ನಲ್ಲಿ ಯೂಸ್ಫುಲ್ ಆಗುವಂಥ ಕೆಲವೊಂದು ಈಸಿ ಟಿಪ್ಸ್ಗಳನ್ನು ನೋಡ್ಕೊಂಡು ಬರೋಣ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ನೋಡಿ, ಎಲ್ಲ ಟಿಪ್ಸ್ಗಳು ನಿಮಗೆ ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಸೊ ಫ್ರೆಂಡ್ಸ್, ಬನ್ನಿ ಹಾಗಾದರೆ ಮೊದಲೇ ಟಿಪ್ ಯಾವುದಂತೇಳಿ ನೋಡ್ಕೊಂಡು ಬರೋಣ. ಮೊದಲೇ ಟಿಪ್ ಅಂತ ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಅವಲಕ್ಕಿಗಳನ್ನು ನಾವು ಬಾಕ್ಸಲ್ಲಿ ಹಾಕಿ ಸ್ಟೋರ್ ಮಾಡಿದಾಗ ಇವಾಗ ಸ್ವಲ್ಪ ಕೂಲ್ ವೆದರ್ ಇರೋದ್ರಿಂದ ಬೇಗನೆ ಹಾಳಾಗ್ತಾ ಇರುತ್ತೆ. ಸೊ ಆವಾಗ ಇದರಲ್ಲಿ ನೀವು ಒಂದೆರಡು ಬ್ಯಾಡಗಿ ಮೆಣಸಿನ್ಕಾಯಿನ ಹಾಕಿ ಇಡೋದ್ರಿಂದ ಇದರ ಫ್ರೆಶ್ನೆಸ್ ಬೇಗನೆ ಹಾಳಾಗೋದಿಲ್ಲ. ಹಾಗೆಯೇ ಉಂಡೆ ಕಟ್ಟೋದು, ನುಸಿ ಸೇರ್ಕೊಳ್ಳೋದು ಏನೂ ಆಗೋದಿಲ್ಲ. ಫ್ರೆಶ್ ಆಗಿರುತ್ತೆ ಕವರಲ್ಲಿ ಇಟ್ರು. ಸೊ ನೀವು ಗ್ರೋಸರಿ ಎಲ್ಲ ತಂದು ಸ್ಟೋರ್ ಮಾಡಬೇಕಾದ್ರೆ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ನಿಂಬೆ ಹಣ್ಣು ಆಗಿರ್ಬೋದು, ಕಾಯಿಗಳನ್ನು ನಾವು ಫ್ರಿಜ್ಜಲ್ಲಿ ತಂದು ಸ್ಟೋರ್ ಮಾಡ್ತೀವಿ. ಇವಾಗ ಸ್ವಲ್ಪ ಕೂಲ್ ವೆದರ್ ಇರೋದ್ರಿಂದ ಫ್ರಿಜ್ ಜಾಸ್ತಿನೇ ಕೂಲ್ ಆಗ್ತಾ ಇರುತ್ತೆ. ಸೊ ಆವಾಗ ಇದು ಬೇಗನೆ ಹಾಳಾಗ್ತಾ ಇರುತ್ತೆ. ಸೊ ಈ ರೀತಿ ನಿಂಬೆ ಹಣ್ಣುಗಳಿಗೆ ನಾವು ಒಂದು ಸ್ವಲ್ಪ ಈ ರೀತಿ ಟಿಶ್ಯೂ ಪೇಪರ್ ಅಥವಾ ನ್ಯೂಸ್ ಪೇಪರ್ನ ಸುತ್ತಿ ಇಟ್ಕೊಳ್ಳೋದ್ರಿಂದ ಇದು ಬೇಗನೆ ಹಾಳಾಗೋದಿಲ್ಲ. ಇದ್ರ ಲೇಯರ್ ಎಲ್ಲ ಹಾಳಾಗಿ ಒಂದೊಂದ್ಸರಿ ನೀರೆಲ್ಲನೂ ಆಗ್ತಾ ಇರುತ್ತೆ. ಕಾಸ್ಟ್ಲಿಯಿಂದ ತರುವಂಥ ನಿಂಬೆ ಹಣ್ಣುಗಳು ಬೇಗನೆ ಹಾಳಾಗಬಾರ್ದಂದ್ರೆ ಈ ಒಂದು ಟಿಪ್ಸ್ನ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಈ ರೀತಿ ಪುಷ್ಟಿ ಅಂತೇಳಿ ಮಕ್ಕಳಿಗೆ ತಿನ್ನಿಸುವಂಥ ರಾಗಿ ಹಿಟ್ಟಾಗಿರ್ಬೋದು ಅಥವಾ ಜೋಳದ ಹಿಟ್ಟನ್ನು ನಾವು ಸ್ವಲ್ಪ ಜಾಸ್ತಿನೇ ಮನೆಯಲ್ಲಿ ತಂದು ಸ್ಟೋರ್ ಮಾಡ್ತೀವಿ ನಾವು ಡೈಲಿ ಯೂಸ್ ಮಾಡೋದ್ರಿಂದ. ಸೊ ಈ ರೀತಿ 5 kg ಪ್ಯಾಕೆಟ್ಗಳ ಗೋಧಿ ಹಿಟ್ಟುಗಳು ಒಂದೊಂದು ಸರಿ ಯೂಸ್ ಮಾಡಿದ ನಂತರ ಹಾಗೇ ಬಿಡೋದ್ರಿಂದ ಇದರಲ್ಲಿ ನುಸಿ ಎಲ್ಲನೂ ಸೇರ್ಕೊಳ್ತಾ ಇರುತ್ತೆ. ಸೊ ಇದನ್ನು ನೀವು ಮಕ್ಕಳಿಗೆ ತಿನ್ನಿಸೋದ್ರಿಂದ ತುಂಬಾ ಕೇರ್ ಮಾಡಬೇಕಾಗುತ್ತೆ. ಸೊ ಆವಾಗ ಇದನ್ನು ತಂದು ಜಸ್ಟ್ ಓಪನ್ ಮಾಡಿದ ತಕ್ಷಣ ಇದರಲ್ಲಿ ಒಂದು ಸಣ್ಣ ಒಂದು ಬಟ್ಟೆಯಲ್ಲಿ ಒಂದು ಸ್ವಲ್ಪ ಸಾಲ್ಟ್ ಹಾಗೆಯೇ ಲವಂಗನ ಇಟ್ಟು ಕಟ್ಟಿ ಅದನ್ನು ನೀವು ಇದರೊಳಗಡೆ ಇಟ್ಕೊಳ್ಳೋದ್ರಿಂದ ಯಾವ ಹಿಟ್ಟಾಗಿರ್ಬೋದು, ಜೋಳದ ಹಿಟ್ಟು, ಗೋಧಿ ಹಿಟ್ಟು, ರಾಗಿ ಹಿಟ್ಟು ತುಂಬಾ ಫ್ರೆಶ್ ಆಗಿರುತ್ತೆ. ಹಾಗೆಯೇ ನುಸಿ ಏನೂ ಸೇರ್ಕೊಳ್ಳೋದಿಲ್ಲ. ಸೊ ಆವಾಗ ನೀವು ಇದನ್ನು ಆರಾಮಾಗಿ 1 ತಿಂಗಳು ಇಟ್ಟರೂ ಇದೇನು ಹಾಳಾಗೋದಿಲ್ಲ, ತುಂಬಾ ಫ್ರೆಶ್ ಆಗಿರುತ್ತೆ. ಸೊ ಈ ರೀತಿ ಟಿಪ್ಸ್ನ ಒಂದ್ಸರಿ ಟ್ರೈ ಮಾಡಿ ನೋಡಿ, ಖಂಡಿತ ಯೂಸ್ಫುಲ್ ಆಗುತ್ತೆ. ಓಕೆನಾ? ಇವಾಗ ತೊಗರಿಕಾಳು ಸೀಸನ್ ಅಲ್ವಾ, ಈ ರೀತಿ ಒಣಗಿದ ತೊಗರಿಕಾಳನ್ನು ನಾವು ಯಾವಾಗಲಾದರೂ ಕಾಳುಗಳನ್ನು ಮಾಡ್ಕೊಳ್ಬೇಕಾದ್ರೆ ಯೂಸ್ ಮಾಡ್ತಾ ಇರ್ತೀವಿ. ನಾವು ಇದನ್ನು ಮನೆಯಲ್ಲಿ ಸ್ಟೋರ್ ಮಾಡಿದಾಗ 1 ತಿಂಗಳಿಲ್ಲ 2 ತಿಂಗಳು ನಾವು ಬಾಕ್ಸಲ್ಲಿ ಹಾಕಿಟ್ಟಾಗ ಇದರಲ್ಲೆಲ್ಲ ನುಸಿ ಸೇರ್ಕೊಳ್ಳೋದು, ಹೋಲ್ಸ್ ಎಲ್ಲ ಕ್ರಿಯೇಟ್ ಆಗೋದು ಆಗ್ತಾ ಇರುತ್ತೆ. ಸೊ ಆವಾಗ ಇದು 1 ವರ್ಷ ಇಟ್ಟರೂ ಫ್ರೆಶ್ ಆಗಿರಬೇಕು, ಏನೂ ಹಾಳಾಗಬಾರ್ದಂದ್ರೆ ಇದನ್ನು ಈ ರೀತಿ ಮಾಡಿದರೆ ಸಾಕು. ಜಸ್ಟ್ ಇದನ್ನು ಬಿಸಿ ಹಂಚಿನ ಮೇಲೇ ಒಂದು ಸ್ವಲ್ಪ ಬಿಸಿ ಮಾಡ್ಕೊಳ್ಬೇಕು. ನಂತರ ಇದಕ್ಕೆ ಒಂದು ಸ್ವಲ್ಪ ಕುಕ್ಕಿಂಗ್ ಆಯಿಲನ್ನು ಹಾಕಿ ಈ ರೀತಿ ಬಿಸಿ ಮಾಡಿಕೊಂಡು ತಣ್ಣಗಾದ ನಂತರ ಒಂದು ಹೇರ್ ಕಂಟೈನರ್ ಬಾಕ್ಸಲ್ಲಿ ಹಾಕಿ ಇಟ್ಕೊಳ್ಳೋದ್ರಿಂದ ಇದು 1 ವರ್ಷ ಆದ್ರೂ ಇದ್ರ ಹತ್ರ ನುಸಿ ಸೇರ್ಕೊಳ್ಳೋದು, ಹುಳು ಏನು ಸೇರ್ಕೊಳ್ಳೋದಿಲ್ಲ. ತುಂಬಾ ದಿನದವರೆಗೂ ಫ್ರೆಶ್ ಆಗಿರುತ್ತೆ. ನೀವು ಸೀಸನಲ್ಲಿ ತೊಗರಿಕಾಳನ್ನು ಸಾಂಬಾರು ಮಾಡ್ಕೊಳ್ಳೋದು, ಕಾಳುಗಳನ್ನು ಮಾಡ್ಕೊಳ್ಳೋದು ಮಾಡ್ತಾ ಇರ್ತೀರಾ. ಸೊ ಯಾರಿಗೆಲ್ಲ ಫೇವ್ರೇಟ್ ಅಲ್ವಾ, ಅವರು ಈ ರೀತಿ ಒಣಗಿರುವಂಥ ತೊಗರಿಕಾಳನ್ನು ಸೇಫ್ ಆಗಿ ಇಟ್ಕೊಂಡು ವರ್ಷ ಪೂರ್ತಿ ರೆಸಿಪೀಸ್ಗಳನ್ನು ನೀವು ಮಾಡಿಕೊಂಡು ತಿನ್ಬೋದು. ಸೊ ನೆಕ್ಸ್ಟ್ ಟಿಪ್ ಬಂದು ಇಲ್ಲಿ ನೋಡ್ತಾ ಇರ್ಬೋದು, ಇವಾಗ ದೀಪಾವಳಿ ಮುಗೀತಲ್ವಾ, ಈ ರೀತಿ ಪ್ರಾಣತಿಗಳನ್ನು ನಾವು ಅಲ್ಲಲ್ಲಿ ಇಟ್ಬಿಟ್ರೆ ಬೇಗನೆ ಹೊಡೆದೋಗ್ತಾ ಇರುತ್ತೆ. ಸೊ ಈ ರೀತಿ ಖಾಲಿ ಬಾಟಲ್ಗಳನ್ನು ವೇಸ್ಟ್ ಅಂತ ಬಿಸಾಕ್ತಾ ಇರ್ತೀರಲ್ವಾ, ಇದರಲ್ಲಿ ಇಟ್ಕೊಂಡು ನೀವು ಸೇಫಾಗಿ ಇಟ್ಕೊಳ್ಬೋದು. ಅದು ಹೇಗಂತೇಳಿ ತೋರಿಸ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇದ್ರೆ ಈ ರೀತಿ ವಾಟರ್ ಬಾಟಲ್ನ ಇದರ ನೆಕ್ಕನ್ನೆಲ್ಲ ಕಟ್ ಮಾಡಿ ತೊಗೊಂಡಿದ್ದೀನಿ. ನಂತರ ಇದರ ಒಳಗಡೆ ಎಷ್ಟು ದೀಪಗಳಿರುತ್ತೆ ಅಷ್ಟನ್ನು ಇದ್ರ ಒಳಗಡೆ ಸೇರಿಸಿ ನಂತರ ಈ ರೀತಿ ಮೇಲ್ಗಡೆ ಕ್ಯಾಪನ್ನು ಕ್ಲೋಸ್ ಮಾಡಿದರೆ ಆಯಿತು. ನೀವು ಎಲ್ಲಾದರೂ ಮೇಲ್ಗಡೆ ಇಟ್ಕೊಂಡ್ರೆ ನೀವು ನೆಕ್ಸ್ಟ್ ದೀಪಾವಳಿ ಬಂದ್ರೂ ಇದೇನು ಸ್ವಲ್ಪನೂ ಒಡೆದೋಗಿರಲ್ಲ, ನೀಟಾಗಿ ಇರುತ್ತೆ. ಸೊ ಈ ರೀತಿ ನೀವು ವೇಸ್ಟ್ ಅಂತ ಬಿಸಾಕೋ ವಸ್ತುಗಳಿಂದನೂ ಕೂಡ ಹೀಗೆ ರಿಯೂಸ್ ಮಾಡ್ಕೊಂಡು ನೋಡಿ. ಓಕೆನಾ? ಸೊ ಫ್ರೆಂಡ್ಸ್, ನೋಡಿದ್ರಲ್ವಾ ಇವತ್ತಿನ ಈ ಎಲ್ಲ ಟಿಪ್ಸ್ಗಳು ನಿಮಗೂ ಕೂಡ ಖಂಡಿತ ಯೂಸ್ಫುಲ್ ಆಯ್ತು ಅಂತ ಅಂದ್ಕೊಂಡಿದ್ದೀನಿ. ಯೂಸ್ಫುಲ್ ಆದರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತು ನಾಳೆ ಹೊಸ ಟಿಪ್ಸ್ಗಳೊಂದಿಗೆ ಮತ್ತೆ ನಿಮ್ಮನ್ನ ಮೀಟ್ ಮಾಡ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.